ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅರವಿಂದ್ ಕುಲಕರ್ಣಿಯವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಇಂಗ್ಲೇಶ್ವರದಿಂದ ಬಿಸ್ನಾಳಕ್ಕೆ ಹೋಗುವ ರಸ್ತೆ ಹದಗೆಟ್ಟಿದೆ. ಈ ಕುರಿತಾಗಿ ಯಾವುದೇ ಇಲಾಖೆಯವರು ಸ್ಪಷ್ಟವಾಗಿ ತಿಳಿಸುತ್ತಿಲ್ಲ. ಈ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ಕೆಸರುಗದ್ದೆಯಾಗಿ ರೈತರು ಹರಸಾಹಸ ಪಡುವಂತಾಗುತ್ತದೆ. ಅಧಿಕಾರಿಗಳನ್ನು ಕೇಳಿದರೆ ರಸ್ತೆ ಯಾವ ಇಲಾಖೆ ವ್ಯಾಪ್ತಿಗೆ ಬರುತ್ತದೆ ಎನ್ನುವುದನ್ನು ಮರೆಮಾಚುತ್ತಿದ್ದಾರೆ. ಅತಿ ಶೀಘ್ರದಲ್ಲೇ ರಸ್ತೆ ದುರಸ್ತಿ ಮಾಡಬೇಕು. ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಸಮಯದಲ್ಲಿ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ದಾರಿಯನ್ನು ಬಳಸಿಕೊಂಡು ಹಿಂದಿನ ಕಾಲದಿಂದಲೂ ಕೂಡ ಬಿಸ್ನಾಳ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಇದು. ಭಾಳ ದಿನಗಳಿಂದ ಈ ರಸ್ತೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿ ಅಲ್ಲಿ ಜಾಲಿ ಕಂಟಿಗಳು ಬೆಳೆದು ಸಂಪೂರ್ಣ ರಸ್ತೆ ಬಂದಾಗಿದೆ. ಅಲ್ಲಿ ಮಧ್ಯದಲ್ಲಿ ಹಳ್ಳ ಇರೋದರಿಂದ ಅಲ್ಲಿ ಸುತ್ತಮುತ್ತಲೂ ಜಾಲಿ ಗಿಡ ಇನ್ನಿತರ ಗಿಡ ಗಂಟಿಗಳು ಬೆಳೆದ್ರಿಂದ ಆ ಸಂಪೂರ್ಣ ರಸ್ತೆ ಕೂಡ ಅಲ್ಲಿ ಮಾಯ ಆಗ್ಯದ. ಮತ್ತು ಆ ಹಳ್ಳದಿಂದ ದಾಟಿದ ನಂತರ ಅಂದರೆ ಬಿಸ್ನಾಳ ಹದ್ದಿಗೆ ಬರ್ತಕ್ಕಂಥದ್ದು ಆ ರಸ್ತೆಯನ್ನು ಈಗಾಗಲೇ ದುರಸ್ತಿಗೊಳಿಸಿದ್ದಾರೆ. ಮೊದಲು ಅಲ್ಲಿ ಸುಗಮವಾಗಿ ಸಂಚರಿಸ್ಬೋದು. ಆದರೆ ಇಂಗ್ಲೇಶ್ವರದಿಂದ ಆ ಹಳ್ಳದವರೆಗೆ ಹೋಗ್ಬೇಕಂತಂದ್ರೆ ಆ ಸುರಕ್ಷಿತವಂಥ ರಸ್ತೆ ಇಲ್ಲದ ಸಲುವಾಗಿ ನಮ್ಮ ಇಂಗ್ಲೇಶ್ವರದಿಂದ ಬಿಸ್ನಾಳಕ್ಕೆ ಹೋಗಬೇಕಾದ್ರೆ ಮತ್ತು ಆ ಮಾರ್ಗವಾಗಿ ಆ ನೂರಾರು ರೈತರು ತಮ್ಮ ಜಮೀನುಗಳಿಗೆ ಹೋಗ್ಬೇಕಾದ್ರೂ ಕೂಡ ತುಂಬ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ದಾರಿ ಸರ್ಕಾರಿ ರಸ್ತೆ, ಸರ್ಕಾರಿ ವ್ಯಾಪ್ತಿಗೆ ಬರ್ತಕ್ಕಂಥ ರಸ್ತೆ ಇದೆ. ಇದು ಮ್ಯಾಪ್ನಲ್ಲಿ ಕೂಡ ಅದ, ಕ್ಲಿಯರಾಗಿ ಸರ್ಕಾರಿ ರಸ್ತೆ ಅಂತಕ್ಕಂಥದ್ದು ಮ್ಯಾಪ್ನಲ್ಲಿ ಕೂಡ ಇದು ಕಂಡು ಬರುತ್ತದೆ. ಈ ಒಂದು ರಸ್ತೆ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆ ಅಂದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ನಾವು ವಿಚಾರ ಮಾಡಿದೆವು. ಇಂಗ್ಲೇಶ್ವರದಿಂದ ಬಿಸ್ನಾಳಕ್ಕೆ ಹೋಗುವಂಥ ಒಂದು ರಸ್ತೆ ಅಂದರೆ ನಮ್ಮ ರೇಣುಕಾಚಾರ್ಯ ವಿದ್ಯಾವರ್ಧಕ ಸಂಸ್ಥೆಯ ಒಂದು ಪಕ್ಕದಲ್ಲೇ ಬರ್ತದೆ ಈ ರಸ್ತೆ. ಈ ರಸ್ತೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಇಲ್ಲೋ, ಈ ರಸ್ತೆ ಅದ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಇರೋದಲ್ಲ ಅಂತ ಕೇಳಿದಾಗ ಇಲ್ಲ, ಅದು ರಸ್ತೆ ಇದ್ದದ್ದು ನಿಜ ಅದ, ಅದನ್ನು ನಮ್ಮ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಆ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಹೇಳ್ತಾರೆ. ಮತ್ತು ಎಲ್ಲಿ ಬರ್ತದಪ್ಪ ಅಂದ್ರೆ ಇಲ್ಲ, ಇದು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವ್ಯಾಪ್ತಿಯೊಳಗೆ ಬರ್ತದೆ ಅಂತ ಹೇಳಿದರು. ಆ ಇಲಾಖೆ ಅಧಿಕಾರಿಗಳಿಗೆ ಕೇಳಿದೆವು ನಾವು, ಇಲ್ಲ ಅದು ನಮಗೆ ಸಂಬಂಧಪಡೋದಿಲ್ಲ, ಅದು PWD ಬರ್ತದೆ ಅಂತ ಹೇಳ್ತಾರೆ. ಹಿಂಗೆ ಒಬ್ಬರ ಮೇಲೆ ಒಬ್ಬರು ಹಾಕುವಂಥ ಕೆಲಸ ಮಾಡ್ತಾರೆ. ಮತ್ತು ಗ್ರಾಮ ಪಂಚಾಯತಿ ಬರ್ತದೆ ಅನ್ನೋತ್ತಿಗೆ ಅಲ್ಲಿ ಕೇಳೋಕೆ ಹೋದ್ರೆ ಅಲ್ಲಿನೂ ಕೂಡ ನಮಗೆ ಇದು ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕೂಡ ನಾವು ಕೇಳಿದ್ರೂ ಈ ರಸ್ತೆ ನಮ್ಮ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ನಮ್ಮ ವ್ಯಾಪ್ತಿಯೊಳಗೆ ಬರೋಲ್ಲ ಅಂತಂದ್ರೆ ಈ ರಸ್ತೆ ಯಾರ್ದು ಹಂಗಾರ? ಮತ್ತು ಇದರ ಸರ್ಕಾರಿ ರಸ್ತೆ ಇದ್ದರೆ ಇವ್ರು ರಿಪೇರಿ ಮಾಡಿರ್ತಾರೆ. ಹಳ್ಳದಿಂದ ಆಚೆ ಅಂದರೆ ಬಿಸ್ನಾಳ ಸರಹದ್ದಿಗೆ ಬರ್ತಕ್ಕಂಥ ರಸ್ತೆಯನ್ನು ಈಗಾಗಲೇ ಅದನ್ನು ರಿಪೇರಿಗೊಳಿಸಿದ್ದಾರೆ. ಯಾವ ಇಲಾಖೆಗೆ ಬರ್ತದೆ ಅನ್ನೋ ಬಗ್ಗೆನೇ ಇನ್ನೂ ಒಟ್ಟು ಸ್ಪಷ್ಟತೆ ಇಲ್ಲ. ಒಂದು ರೀತಿ ಈ ಏನು ಇಂಗ್ಲೇಶ್ವರದಿಂದ ಬಿಸ್ನಾಳಕ್ಕೆ ಹೋಗುವಂಥ ರಸ್ತೆ ಅನ್ನೋದು ಅನಾಥ ರಸ್ತೆ ಆಗಿದೆ. ಇದು ಸರ್ಕಾರ ಇದನ್ನು ಕೂಡಲೇ ಇದು ಯಾವ ಇಲಾಖೆಗೆ ಬರ್ತದ ಬಗ್ಗೆ ಪತ್ತೆ ಹಚ್ಚಿ ಈ ಹದಗೆಟ್ಟಿರ್ತಕ್ಕಂಥ ರಸ್ತೆಯನ್ನು ಕೂಡಲೇ ಇದನ್ನು ರಿಪೇರಿಗೊಳಿಸುವಂಥದ್ದು ಆಗಬೇಕು. ಅಲ್ಲಿ ಮಧ್ಯದಲ್ಲಿ ಹಳ್ಳ ಇರೋದರಿಂದ ಈಗ ನಾವು ಬರುವಾಗ ಆ ರಸ್ತೆಯನ್ನು ನೋಡ್ಕೊಂಡು ಬಂದೆವು. ಹಳ್ಳದಲ್ಲಿ ಕೂಡ ಸಾಕಷ್ಟು ಹೊತ್ತು ಆ ಕಾಲುವೆ ನೀರು ಹೋಗ್ತದೆ, ಅಲ್ಲೆಲ್ಲ ಜಾಲಿ ಕಂಟು ಬೆಳೆದು ಆ ರಸ್ತೆ ಸಂಪೂರ್ಣ ಮುಚ್ಚಿ ಹೋಗ್ಯದ. ಇದರಿಂದಾಗಿ ಆ ಭಾಗದ ರೈತರು ತಮ್ಮ ಜಮೀನುಗಳಿಗೆ ಹೋಗಲಿಕ್ಕೆ ತೀವ್ರ ತೊಂದರೆಯನ್ನು ಅನುಭವಿಸ್ಲಿಕ್ಕತ್ತಾರೆ. ಮತ್ತು ಆ ದಾರಿ ಇರದೇ ಇದ್ದಂದ್ರೆ ಜಮೀನು ಬಿತ್ತನೆ ಆಗದೆ ರೈತ ಕುಟುಂಬಗಳು ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಬಂದದ. ಯಾಕೆ ಜಮೀನು ಬಿತ್ತನೆ ಮಾಡೋಕ್ಕಾಗಂತ ಅವರು ನಾಳೆ ಊಟ ಇದನ್ನು ಮಾಡೋದು ಹೆಂಗೆ, ಬದುಕದೆ ಹೆಂಗೆ, ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆ ಕಾರಣಕ್ಕಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಂಡು ಇದನ್ನು ಸ್ಥಾನಿಕವಾಗಿ ಇಲ್ಲಿ ಬಂದು ಚೌಕಸಿ ಮಾಡಬೇಕು. ಇದು ಯಾವ ಇಲಾಖೆ ವ್ಯಾಪ್ತಿಗಳು ಬರ್ತದೆ ಅನ್ನೋ ಬಗ್ಗೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಯಿತು ಅಥವಾ ಜಿಲ್ಲಾಧಿಕಾರಿಗಳು ಸ್ವತಃ ಖುದ್ದು ಈ ರಸ್ತೆಗೆ ಬಂದು ಇದನ್ನು ಅವಲೋಕನ ಮಾಡಿ ಸಂಬಂಧಪಟ್ಟ ಇಲಾಖೆಯವರಿಗೆ ಅದನ್ನು ಸೂಚಿಸಿ ಇದು ಯಾವ ಇಲಾಖೆ ವ್ಯಾಪ್ತಿಯೊಳಗೆ ಬರ್ತದ ಬಗ್ಗೆ ಇದನ್ನು ಕಂಡುಹಿಡಿದು ಇದನ್ನು ರಸ್ತೆಯನ್ನು ರಿಪೇರಿಗೊಳಿಸುವಂಥ ಕೆಲಸ ಮಾಡಿ ರೈತರಿಗೆ ತಮ್ಮ ಜಮೀನುಗಳು ಹೋಗಲಿಕ್ಕೆ ಅನುಕೂಲ ಮಾಡೋದಲ್ಲದೆ ಆ ಬಿಸ್ನಾಳಕ್ಕೂ ಕೂಡ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಒತ್ತಾಯಪಡಿಸ್ತೇನೆ. ಈಗ ನಾವು ಈ ಇಂಗ್ಲೇಶ್ವರ ಗ್ರಾಮದ ರೈತರು ಬಹುತೇಕ ರೈತರು ಭಾಳ ದಿವಸ ಹೋಗ್ಬೇಕಾದ್ರೆ ಹರಸಾಹಸ ಪಡ್ಲಾರ್ತಾರೆ. ಈಗ ಅಲ್ಲಿ ದಾರಿ ಬಂದದ್ದ ಕಾರಣ ಅನ್ಯ ಮಾರ್ಗವನ್ನು ಅನುಸರಿಸಿ ಅಂದರೆ ಬೇರೆ ರೈತರ ಜಮೀನದಲ್ಲಿ ಒಂದು ತಾತ್ಕಾಲಿಕ ರಸ್ತೆ ಮಾಡಿಕೊಂಡು ಉಳಿದಂಥ ರೈತರು ತಮ್ಮ ತಮ್ಮ ಜಮೀನಿಗೆ ಹೋಗ್ತಾರೆ, ಅಲ್ಲಿ ಬಿಸ್ನಾಳಕ್ಕೆ ಕೂಡ ಹೋಗ್ತಾರೆ. ಆದರೆ ನಾಳೆ ಮಳೆಗಾಲದ ಸಂದರ್ಭದಲ್ಲಿ ಸಂಪೂರ್ಣ ರಸ್ತೆ
ಒಂದು ಕೆಸರು ಗದ್ದೆಯಾಗಿ ಮಾರ್ಪಡ್ತದೆ, ಅಲ್ಲಿ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮತ್ತು ಜೂನ್ ಸಂದರ್ಭದಲ್ಲಿ ಏನು ಬಿತ್ತನೆ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ರೈತರು ಕೂಡ ಆ ದಾರಿ ಬಂದ್ ಮಾಡ್ತಾರೆ. ನಾವು ಬಿತ್ತನೆ ಮಾಡಿದ್ದೇವೆ, ಆ ದಾರಿಯನ್ನು ಹೋಗಬೇಡ್ರಿ ತಿಳ್ಕೊಂಡು. ಅವಾಗ ತಮ್ಮ ಜಮೀನು ಹೋಗ್ಲಿಕ್ಕೆ ತುಂಬ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದರೆ ಇದು ಭಾಳ ಒಂಥರ ವಿಚಿತ್ರ ಅನಿಸ್ತದೆ ನಮಗೆ. ಸರ್ಕಾರಿ ರಸ್ತೆ ಯಾವ ಇಲಾಖೆಗೆ ಬರ್ತದೆ ಅನ್ನೋದು ಯಾರಿಗೆ ಅಧಿಕಾರಿ ಗೊತ್ತಿಲ್ಲ. ಅಂದರೆ ಇವರು ಕಣ್ಣು ಮುಚ್ಚಿ ಆಡಳಿತ ಮಾಡ್ತಾರೋ ಹೆಂಗೋ. ಸಂಬಂಧಪಟ್ಟ PWD ತಂದು ಎನ್ಕ್ವೈರಿ ಮಾಡಬೇಕು, ನೋಡಬೇಕು ಅದು ಆಮೇಲೆ ಯಾವ ದಾಖಲೆಗಳದಾವ ಈ ರಸ್ತೆ ಸ್ಥಾನಿಕ ಚೌಕಸಿ ಮಾಡಿ ಇದು ನಮ್ಮ ವ್ಯಾಪ್ತಿಗಳು ಬರ್ತದೋ ಇಲ್ಲೋ, ಅಥವಾ ಯಾವ ವ್ಯಾಪ್ತಿಗಳು ಯಾರ ಇಲಾಖೆ ವ್ಯಾಪ್ತಿಗಳು ಬರ್ತದೋ ಬಗ್ಗೆ ಅದರ ಬಗ್ಗೆನೂ ಒಂದು ತನಿಖೆ ಮಾಡ್ಬೇಕಲ್ಲ, ಸಂಶೋಧನೆ ಮಾಡಿರಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ ಕೇಳಿದ್ರೆ ನಮ್ಮ ವ್ಯಾಪ್ತಿಗಳಿಗೆ ಬರ್ಲತ್ತ ಅವ್ರು ಹೇಳ್ತಾರೆ, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಕೇಳಿದ್ರೆ ಅವ್ರಿಗಿಲ್ಲ ಅಂತಾರೆ, ಇಲ್ಲದ ಲ್ಯಾಂಡ್ ಆರ್ಮಿದವ್ರಿಗೆ ಕೇಳಿದ್ರೆ ಇಲ್ಲ ನಮ್ಗೆ ಯಾವುದೂ ರಸ್ತೆ ನಮಗೆ ಸಂಬಂಧ ಪಡೋದಿಲ್ಲ. ಒಂದು ವೇಳೆ ಆ ರಸ್ತೆ ರಿಪೇರೀಕರಣ ಅಥವಾ ಡಾಂಬರೀಕರಣ ಮಾಡ್ಬೇಕಾದ್ರೆ ನಮ್ಗೆ ಅಧಿಕಾರ ಕೊಟ್ಟರೆ, ನಮ್ಗೆ ಅದು ಜವಾಬ್ದಾರಿ ಕೊಟ್ಟರೆ ನಾವು ಮಾಡ್ತೀವಿ, ಟೆಂಡರ್ ಕೊಟ್ಟರೆ. ಅಥವಾ ಯಾವುದೇ ರಸ್ತೆಗಳು ನಮ್ಮ ವ್ಯಾಪ್ತಿಗಳು ಬರ್ಲತ್ತ ಅವರು